ಉದ್ಧವ್ ಠಾಕ್ರೆಗೆ ಮತ್ತೆ ಹಿನ್ನಡೆ. ಶಿಂದೆ ಬಣದೊಂದಿಗೆ 6 ಸಂಸದರ ವಿಲೀನ ತಡೆಗೆ ಸುಪ್ರೀಂ ಕೋರ್ಟ್ ನಕಾರ. ಸ್ಪೀಕರ್ಗೆ ನೋಟಿಸ್ ಜಾರಿ. ಸುಪ್ರೀಂ ಕೋರ್ಟ್ನಲ್ಲಿ ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಅವರಿಗೆ ಮತ್ತೊಮ್ಮೆ ಹಿನ್ನಡೆಯಾಗಿದ್ದು, ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಯೊಂದಿಗೆ ತನ್ನ 6 ಲೋಕಸಭಾ ಸಂಸದರ ವಿಲೀನಕ್ಕೆ ಲೋಕಸಭೆ ಸ್ಪೀಕರ್ ಅನುಮೋದನೆ ನೀಡಿರುವ ಆದೇಶಕ್ಕೆ ತಡೆ ನೀಡಲು ನಿರಾಕರಿಸಿದ್ದು, ಎಲ್ಲ ಪಕ್ಷಗಳ ವಾದಗಳನ್ನು ಆಲಿಸಿದ ನಂತರ ವಿಷಯವನ್ನು ಪರಿಶೀಲಿಸುವುದಾಗಿ ಹೇಳಿದೆ. ನ್ಯಾಯಮೂರ್ತಿಗಳಾದ PS ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರು ದ್ವಿಸದಸ್ಯ ಪೀಠ ಅರ್ಜಿ ವಿಚಾರಣೆ ನಡೆಸಿದ್ದು, ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಮತ್ತು ವಿಲೀನಗೊಂಡ 6 ಸಂಸದರಿಗೆ ನೋಟಿಸ್ ಜಾರಿ ಮಾಡಿದ್ದು, 2 ವಾರಗಳಲ್ಲಿ ತಮ್ಮ ಪ್ರತಿ ಅಫಿಡವಿಟ್ಗಳನ್ನು ಸಲ್ಲಿಸುವಂತೆ ನಿರ್ದೇಶಿಸಿತ್ತು. ಶಿವಸೇನಾ ಬಣದಿಂದ ಸಿಡಿದೆದ್ದು ಹೊರಗೆ ಬಂದಿದ್ದ 6 ಸಂಸದರು ತಾವು 2/3 ಬಹುಮತವಿದ್ದು ಶಿಂದೆ ಸೇನಾದಲ್ಲಿ ವಿಲೀನಗೊಳ್ಳುವುದಾಗಿ ಸ್ಪೀಕರ್ಗೆ ಪತ್ರ ಕೊಟ್ಟಿದ್ದರು. ಈ ಅರ್ಜಿಯನ್ನು ಜುಲೈ 18ರಂದು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅನುಮೋದಿಸಿದರು. ಸ್ಪೀಕರ್ ಅವರ ನಿರ್ಧಾರವನ್ನು ಪ್ರಶ್ನಿಸಿ ಉದ್ಧವ್ ಬಣ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿತ್ತು. ಶಿವಸೇನೆ ಪರ ವಾದಿಸಿದ ಹಿರಿಯ ವಕೀಲ ದೇವದತ್ತ ಕಾಮತ್, ಸ್ಪೀಕರ್ ಅವರ ನಿರ್ಧಾರವು ಸಂವಿಧಾನಿಕ ನೈತಿಕತೆ ಮತ್ತು ಔಚಿತ್ಯದ ಗಂಭೀರ ಪ್ರಶ್ನೆಗಳು ಎತ್ತುತ್ತದೆ. 6 ಜನ ಸಂಸದರು ಶಿವಸೇನಾ ಚಿಹ್ನೆಯಡಿ ಆಯ್ಕೆಯಾಗಿದ್ದಾರೆ ಮತ್ತು ಅವರ ವಿರುದ್ಧ ಯಾವುದೇ ಅನರ್ಹತಾ ಪ್ರಕ್ರಿಯೆ ವಿಲೀನ ಬಾಕಿ ಇಲ್ಲದಿರುವುದರಿಂದ ವಿಲೀನವನ್ನು ಮಾನ್ಯ ಮಾಡುವುದು ಕಾನೂನುಬದ್ಧವಾಗಿ ಸಮರ್ಥನೀಯವಲ್ಲ ಎಂದರು.